जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीचित्ररूपिण्युरुगाय पादयोः करोति मानं बहुधा विभूतिभिः प्रेङ्कश्रितायाः कुसुमाकरानुगैः विगीयमाना प्रियकर्मगायते तस्मै स्वलोकं भगवान् सभाजितः सन्दर्शयामास परं न यत्पदम् व्यपेतसङ्क्लेशविमोहसाध्वसं सन्दृष्टवद्भिर्विबुधैरभिष्टुतम् यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् निगमकल्पतरोद्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। श्रीगुरुभ्यो नमः। भागवते महामुनिना वेदव्यासेन प्रणीते तत्सुतेन ब्रह्मरातेन शुकेन विष्णुराताय परीक्षिते उपदिष्टे अथात्र द्वितीयः स्कन्धः तत्रापि नवमः अध्यायः यत्र चतुर्दशः श्लोकः इदानीं प्रस्तूयते। चतुर्मुखः अयं जितानिलात्मा विजितोभयेन्द्रियः दिव्यं सहस्राब्धम् अखिललोकतापनं तपः अतप्यत। एवं च तपः तप्तवते चतुर्मुखाय भगवान् स्वलोकं सन्दर्शयामास। तस्मिन् लोके रजः तमः रजस्तमो मिश्रं सत्वं च नैव वर्तन्ते। नात्र कालोपि विक्रमते, तत्र माया न वर्तते। सर्वेपि सुरासुरार्चिताः भगवतः अनुवृताः तत्र विहरन्ति। श्रीः अपि पेशल प्रेङ्कश्रिताभिः आत्मविभूतिभिः साकं भगवन्तम् उरुगायं स्वपतिं बहुधा पूजयति। सापि भगवन्तं गायति। तां च भ्रमर कुसुमाकरादयः गायन्ति। तत्र अयं चतुर्मुखः अखिलसात्वतां पतिं श्रेयःपतिं जगत्पतिं यज्ञपतिं स्वपार्षदमुख्यैः सुनन्दनन्दप्रबलार्हणादिभिः परिसेवितं विभुं ददर्श इति चतुर्दशः श्लोकः। ಎರಡನೇ ಸ್ಕಂದದ 9ನೇ ಅಧ್ಯಾಯದ 14ನೇಯ ಶ್ಲೋಕ. ಚತುರ್ಮುಖನಿಗೆ ಪರಮಾತ್ಮ ತನ್ನ ಲೋಕವನ್ನ ತೋರಿಸಿದ. ಅಲ್ಲಿ ಸ್ವಯಂ ಲಕ್ಷ್ಮೀದೇವಿ ತನ್ನ ವಿಭೂತಿ ರೂಪಗಳೊಂದಿಗೆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಅವನ ಗುಣಗಾನ ಮಾಡ್ತಾ ಇದ್ದಾಳೆ. ಅವನ ಆ ಗುಣಗಾನವನ್ನು ಮಾಡ್ತಿರುವ ಲಕ್ಷ್ಮೀದೇವಿಯ ಗುಣಗಾನವನ್ನು
ವಸಂತ ಕಾಲದ ದುಂಬಿ, ಕೋಗಿಲೆ ಮೊದಲಾದ ಪಕ್ಷಿಗಳು, ಆ ಪಕ್ಷಿಗಳ ರೂಪದಲ್ಲಿರುವಂತಹ ದೇವತೆಗಳು ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಜಗತ್ತಿನ ಒಡೆಯನಾದ, ಸಕಲ ಭಕ್ತರಿಗೂ ಒಡೆಯನಾದಂತಹ ಯಜ್ಞೇಶ್ವರನಾದ ಪರಮಾತ್ಮನನ್ನ ಈ ಚತುರ್ಮುಖ ನೋಡಿದ. ಸುನಂದ, ನಂದ ಮೊದಲಾದಂತಹ ಅನೇಕ ಜನ ದ್ವಾರಪಾಲಕರು, ಸೇವಕರು ಆ ಭಗವಂತನ ಸೇವಾ ಮಾಡ್ತಾ ಇದ್ರು. ಇದು ಆ 14ನೆಯ ಶ್ಲೋಕ. ಅದರ ಅರ್ಥವನ್ನ ನಾವೀಗ ನೋಡಬೇಕಾಗಿದೆ. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯವನ್ನು ಕೂಡ ಬರೆದಿದ್ದಾರೆ. ಸಾತ್ವತಾಂಪತಿ ಅಂತಿದೆ. ಸಾತ್ವತರು ಅಂದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗುವಂತೆ ಯಾದವರು ಅಂತ. ಕೃಷ್ಣ ಯಾದವರ ಅಧಿಪತಿ. ಈ ಭಗವಂತ ಯಾದವರ ಅಧಿಪತಿ ಅಂದ್ರೆ ಏನರ್ಥ? ಮತ್ತೆ ಯಾದವರು ಆ ಲೋಕಕ್ಕೆ ಹೋದರೆ ಹೇಗೆ, ಆ ಮುಕ್ತ ಲೋಕಕ್ಕೆ ಹೋದ್ರೆ ಹೇಗೆ ಅಂತ ಹೀಗೆಲ್ಲ ನಮಗೊಂದು ಸಂಶಯ ಬರ್ತದೆ. ಅದಕ್ಕೆ ಆಚಾರ್ಯರು ಅಲ್ಲಿ ಸಾತ್ವತಾಂ ಅನ್ನುವ ಶಬ್ದಕ್ಕೆ ಭಕ್ತರಾದವರು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಸತ್ವಂತು ಶೋಭನತ್ವಂ ಸ್ಯಾತ್ ತದ್ಯುಕ್ತಾ ಸಾತ್ವತಾ ಮತಾಹ ಅಂತ. ಅಲ್ಲಿ ಸಾತ್ವತರು ಅಂದ್ರೆ ಸತ್ವದಿಂದ ಕೂಡಿದವರು. ಅವರನ್ನ ಸತ್ವದಿಂದ ಕೂಡಿದವರು ಅನ್ನುವುದಕ್ಕೆ ಏನರ್ಥ? ಸತ್ವ ಅಂದ್ರೆ ಏನು ಅಂದ್ರೆ ಶೋಭನತ್ವ ಅಂದ್ರೆ ಶ್ರೇಷ್ಠತೆ ಅಂತ ಅದರ ಅರ್ಥ. ಶ್ರೇಷ್ಠತೆಯಿಂದ ಕೂಡಿದವರು ಈ ಭಕ್ತರು. ಶ್ರೇಷ್ಠತೆ ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳಲ್ಲಿ ಶ್ರೇಷ್ಠತೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಅಧ್ಯಾತ್ಮ ಅನ್ನೋ ಒಂದು ಗ್ರಂಥದಿಂದ ಆಚಾರ್ಯರು ಉದ್ಧರಿಸಿದಂತಹ ಶ್ಲೋಕ. ಅದಲ್ಲದೆ ಗರುಡ ಪುರಾಣದ ಒಂದು ಶ್ಲೋಕವನ್ನು ಕೂಡ ಆಚಾರ್ಯರಲ್ಲಿ ಉದ್ಧರಿಸಿದ್ದಾರೆ. ಮುಕ್ತೈ ಸ್ವಪಾರ್ಷದೈ ಪೂರ್ವೈ ಬ್ರಹ್ಮಾದ್ಯೈಶ್ಚೈವ ಸಂಯುತಂ ಬ್ರಹ್ಮ ದದರ್ಶ ತಪಸ ಭಗವಂತಂ ಹರಿಂ ಪ್ರಭುಂ ಇತಿ ಗಾರುಡೆ. ಆ ಮುಕ್ತ ಲೋಕಗಳಲ್ಲಿ ಇರುವಂಥವರೆಲ್ಲರೂ ಕೂಡ ಮುಕ್ತರೇ ಆಗಿರ್ತಾರೆ. ಸುನಂದ, ನಂದ ಮೊದಲಾದವರು, ಚತುರ್ಮುಖಾದಿಗಳು ಅವರೆಲ್ಲರೂ ಕೂಡ ಮುಕ್ತರಾಗಿರ್ತಾರೆ. ಅವರ ಸೇವೆಯನ್ನ ಈ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂಥ ಚತುರ್ಮುಖ ಪರಮಾತ್ಮನನ್ನ ಈ ಚತುರ್ಮುಖ ಬ್ರಹ್ಮದೇವ ಅಲ್ಲಿ ನೋಡಿದ ಅಂತ ಅದರ ತಾತ್ಪರ್ಯ. ಶ್ಲೋಕದಲ್ಲಿ ಮುಕ್ತೈಹಿ ಅನ್ನುವಂಥ ಶಬ್ದ ಏನು ಕಾಣಿಸೋದಿಲ್ಲ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಮುಕ್ತರು ಅಂತ ಕಾಣಿಸೋದಿಲ್ಲ. ಅದನ್ನ ಯಾದವಾರ್ಯರು ಮೊದಲಾದವರು ಸಾತ್ವತಾಂಪತಿ ಅನ್ನುವುದಕ್ಕೆ ಮುಕ್ತರಿಗೆ ಪತಿ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ಮುಂದೆ ಇನ್ನೊಂದು ಈಗ ಹೇಳುವಂತೆ. ಅಂತೂ ಸಾತ್ವತರು ಅಂದ್ರೆ ಮುಕ್ತರಿಗೆ ಒಡೆಯ ಅಂತ ಕೆಲವು ಕಡೆ ಅನುವಾದ ಇದೆ. ಸಾಮಾನ್ಯವಾಗಿ ಭಕ್ತರಿಗೆ ಒಡೆಯ ಅಂತ ಅದರ ತಾತ್ಪರ್ಯ. ಅದು ಹೆಚ್ಚು ಹೊಂದಾಣಿಕೆ ಕಾಣುವಂಥ ಅರ್ಥ. ಎಲ್ಲ ಬೇರೆ ಬೇರೆ ಕೆಲವು ವ್ಯಾಖ್ಯಾನಕಾರರು ಕೂಡ ಹಾಗೆ ಅದನ್ನ ಅರ್ಥ ಬರೆದಿದ್ದಾರೆ. ವೀರರಾಘವರು ಮೊದಲಾದವರು ಕೂಡ ಸಾತ್ವತ ಧರ್ಮನಿಷ್ಠಾನ ಅಂತ ಹೀಗಾಗಿ ಅರ್ಥ. ಸಾತ್ವತ ಅಂದ್ರೆ ಪಂಚರಾತ್ರ ಅಂತ. ಸಾತ್ವತ ಅನ್ನೋ ಗ್ರಂಥಕ್ಕೆ ಪಂಚರಾತ್ರ ಅನ್ನೋ ಗ್ರಂಥ ಅಂತ ಅರ್ಥ ಹೇಳ್ತಾರೆ ವೀರರಾಘವರು. ಅಂತೂ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿದವರು, ಅಂತಹ ಜ್ಞಾನಿಗಳಾದವರು ಅಂತ ಅದರ ತಾತ್ಪರ್ಯ. ಶ್ರೇಯಃಪತಿ ಅಂದ್ರೆ ಲಕ್ಷ್ಮೀರಮಣ. ಯಜ್ಞಪತಿ ಅಂದ್ರೆ ನಮ್ಮ ಮುಕ್ತರು, ಅಮುಕ್ತರು ಮೊದಲಾದವರು ಏನೇನು ಯಜ್ಞಗಳನ್ನು ಮಾಡ್ತಾರೆ, ಆ ಎಲ್ಲಾ ಯಜ್ಞಗಳ ಪತಿ ಅವನೇ ಆಗಿದ್ದಾನೆ. ಜಗತ್ತಿನ ಒಡೆಯನು ಅವನೇ ಆಗಿದ್ದಾನೆ. ಸುನಂದ, ನಂದನ, ನಂದ ಸುನಂದ ಅಂತ ಹೀಗೆಲ್ಲ ನಾವು ಕೇಳ್ತೇವೆ. ಪೂರ್ವ ದ್ವಾರದಲ್ಲಿ ಜಯ ವಿಜಯರು, ದಕ್ಷಿಣ ದ್ವಾರದಲ್ಲಿ ಬಲಪ್ರಬಲರು, ಪಶ್ಚಿಮ ದ್ವಾರದಲ್ಲಿ ನಂದ ಸುನಂದನರು, ಮತ್ತು ಉತ್ತರ ದ್ವಾರದಲ್ಲಿ ಕುಮುದ ಕುಮುದೇಕ್ಷಣರು ಅಂತ ಹೀಗೆ ನಾವು 8 ಜನ ದ್ವಾರಪಾಲಕರನ್ನ ನೋಡ್ತೇವೆ. ಹೀಗೆ ಈ ಎಲ್ಲಾ ದ್ವಾರಪಾಲಕರಿಂದಲೂ ಕೂಡ 8 ಜನ ದ್ವಾರಪಾಲಕರಿಂದಲೂ ಸೇವಿತನಾದವನು, ಅವರು ಕೊಡುವಂತಹ ಪೂಜಾವನ್ನು ಸ್ವೀಕಾರ ಮಾಡುವವನು ಅಂತ.
ಒಂದರ್ಥ. ಅಲ್ಲಿ ಪ್ರಬಲಾರ್ಹಣಾದಿಭಿ ಸುನಂದ ನಂದ ಪ್ರಬಲಾರ್ಹಣಾದಿಭಿ ಅಂತ ಹೀಗಿದೆ. ಈಗಾಗಲೇ ನಾವು ನೋಡಿದಂತೆ ಜಯ ವಿಜಯ ಬಲ ಪ್ರಬಲ ನಂದ ಸುನಂದನ ಮತ್ತೆ ಕುಮುದ ಕುಮುದೇಕ್ಷಣ ಅಂತ 8 ಜನ ದ್ವಾರಪಾಲಕರಿರ್ತಾರೆ. ಅಲ್ಲಿ ಅರ್ಹಣ ಅಂತಿದೆಯಲ್ಲ, ಅರ್ಹಣ ಅಂದ್ರೆ ಪೂಜೆ ಅಂತ ಅರ್ಥ. ಅದು ಹೆಚ್ಚು ಸೂಕ್ತವಾದ ಅರ್ಥ. ಇಲ್ಲಿ ಕೆಲವು ವ್ಯಾಖ್ಯಾನಗಳಲ್ಲಿ ಅರ್ಹಣ ಅಂತಂದ್ರೆ ಅರ್ಹಣ ಅಂತ ಅನ್ನೋದು ಕೂಡ ಒಬ್ಬ ದ್ವಾರಪಾಲಕ ಭಗವಂತನ ಸೇವಕ ಅಂತ ಅರ್ಥ ಮಾಡಿದ್ದಾರೆ. ಅರ್ಹಣ ಅಂತ ಅನ್ನೋದಕ್ಕೆ ಪೂಜಾ ಅಂತ ಅರ್ಥ ಮಾಡೋದು ಹೆಚ್ಚು ಯೋಗ್ಯ. ಮತ್ತೆ ಈಗಾಗಲೇ ನಮಗದು ಪ್ರಸಿದ್ಧ ಆಗಿದೆ, ದೇವ ಪೂಜಾ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರ್ತದೆ. ಜಯ ವಿಜಯ ಬಲ ಪ್ರಬಲ ನಂದ ಸುನಂದನ ಕುಮುದ ಕುಮುದೇಕ್ಷಣ ಅಂತ. ಅರ್ಹಣ ಅನ್ನುವ ದೇವತೆ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಅರ್ಹಣ ಅನ್ನುವ ಹೆಸರಿನ ದೇವತೆ ಇರಬಾರದು ಅಂತ ನಾನು ಹೇಳ್ತಿಲ್ಲ. ಆದರೆ ಸಾಮಾನ್ಯವಾಗಿ ನಂದ ಸುನಂದನ ಪ್ರಬಲ ಅಂತ ಹೆಸರು ಬಂದಾಗ ಪ್ರಬಲ ಅನ್ನುವ ದೇವತೆಯ ಜೊತೆಗೆ ಅದು ಮುಗಿತದೆ. ಆ ಒಬ್ಬ ಅರ್ಹಣ ಅನ್ನುವ ದ್ವಾರಪಾಲಕನ ಸೇವಕನ ಹೆಸರು ಎಲ್ಲೂ ಕೂಡ ಕೇಳಿ ಬರೋದಿಲ್ಲ. ಅದರಿಂದ ಅರ್ಹಣ ಅಂತಂದ್ರೆ ಪೂಜೆ ಅಂತ ಅರ್ಥ. ಅದು ಹೆಚ್ಚು ಯೋಗ್ಯವಾದ ಅರ್ಥ. ಸ್ವಪಾರ್ಷದ ಮುಖ್ಯೈಹಿ, ಈ ಶ್ಲೋಕದಲ್ಲಿ ನಾವೇನು ನೋಡ್ತಿದ್ದೀವಲ್ಲ, ಸ್ವಪಾರ್ಷದ ಮುಖ್ಯೈಹಿ, ದ ಅನ್ನೋದು ಹೆಚ್ಚಿನ ಅಕ್ಷರ ಇಲ್ಲಿದೆ. ಇನ್ನು ಕೆಲವು ಪಾಠಗಳಲ್ಲಿ ಸ್ವಪಾರ್ಷದಾಗ್ರ್ಯೈಹಿ ಅಂತ ಪಾಠ ಇದೆ. ಆ ಪಾಠ ಹೆಚ್ಚು ಚೆನ್ನಾಗಿರ್ತದೆ. ಪಾರ್ಷದರು ಅಂದ್ರೆ ಭಗವಂತನ ಎಡಬಲ ಸೇವಕರು, ದ್ವಾರಪಾಲಕರು ಮೊದಲಾದವರು. ಪಾರ್ಷದ ಅಗ್ರ್ಯರು ಅಂದ್ರೆ ಅದರಲ್ಲಿ ಶ್ರೇಷ್ಠರಾದವರು ಅಂತ. ಸ್ವಪಾರ್ಷ ಮುಖ್ಯ ಅನ್ನೋ ಶಬ್ದವನ್ನೇ ಇಟ್ಕೊಂಡ್ರೆ, ಸ್ವಪಾರ್ಷದ ಮುಖ್ಯ ಅನ್ನೋ ಶಬ್ದ ಇಟ್ಕೊಂಡ್ರೆ ಮೂ ಅನ್ನೋ ಒಂದು ಶಬ್ದ ಹೆಚ್ಚಾಗ್ತದೆ. ಛಂದಸ್ಸಿಗೆ ಒಂದು ಅಕ್ಷರ ಹೆಚ್ಚಾಗ್ತದೆ. ಆದರೆ ನವಾ ಏಕೇನ ಅಕ್ಷರೇಣ ಛಂದಾಂಸಿ ವಿಯಂತಿ ನಧ್ವಾಭ್ಯಾಂ ಅಂತ ಈಗ ಶಾಸ್ತ್ರವೇ ಇರೋದ್ರಿಂದ ಯಾವುದೋ ಒಂದು ಅಕ್ಷರ ಹೆಚ್ಚಿಗೆ ಇದ್ರೆ ಅಥವಾ 2 ಅಕ್ಷರ ಹೆಚ್ಚಿಗೆ ಇದ್ರೆ ಅದರಿಂದ ಛಂದಸ್ಸಿಗೇನು ಭಂಗ ಬರೋದಿಲ್ಲ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಆದ್ದರಿಂದ ಸ್ವಪಾರ್ಷದ ಮುಖ್ಯ ಅಂತಿದ್ರೂ ಏನು ತೊಂದರೆ ಇಲ್ಲ. ಆದರೆ ನಾವು ನೋಡ್ತಿರುವ ಎಷ್ಟೋ ಪಾಠಗಳಲ್ಲೇನೆ ಸ್ವಪಾರ್ಷದ ಆಗ್ರ್ಯೈ ಅಂತಿದೆ. ಮತ್ತೆ ಆಚಾರ್ಯರು ಈ ಪಾಠದ ಬಗ್ಗೆ ಏನು ಹೇಳಲಿಲ್ಲ. ಆದ್ದರಿಂದ ನಮಗೆ ಇಲ್ಲಿ ಸ್ವಪಾರ್ಷದಾಗ್ರ್ಯೈ ಅಂತ ಪಾಠ ಇದ್ರೂ ಏನು ತೊಂದರೆ ಇಲ್ಲ ಅಂತ ನಾವು ಭಾವಿಸಲಿಕ್ಕೆ ಅಡ್ಡಿ ಇಲ್ಲ. ಸತ್ವ ಅಂದ್ರೆ ಏನು ಅಂತ ಅರ್ಥ ಹೇಳಿದ್ದಾರೆ ಆಚಾರ್ಯ ಹೊರತು ಸ್ವಪಾರ್ಷದಾಗ್ರ್ಯೈ ಹಿಂದ್ ಪಾಠನೋ ಸ್ವಪಾರ್ಷದ ಮುಖ್ಯ ಏನು ಪಾಠ ಸರಿಯೋ ಅಂತ ಅನ್ನೋದ್ರ ಬಗ್ಗೆ ಹೇಳಲಿಲ್ಲ. ಇದಿಷ್ಟು ವ್ಯತ್ಯಾಸ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಗೆ ಅರ್ಥ ಬರೀತಾರೆ ಅಂತ ಅನ್ನೋದನ್ನು ನೋಡಬೇಕು. ಇಲ್ಲೇ ವಿಜಯಧ್ವಜರು ಶ್ವೇತದ್ವೀಪ, ಇದು ಶ್ವೇತದ್ವೀಪ ಅನ್ನುವ ಲೋಕ ಅನ್ನೋ ಅರ್ಥವನ್ನು ಹೇಳಿರೋದು. ಅದನ್ನು ನಾನು ಈ ಹಿಂದೆ ವಿಮರ್ಶೆ ಮಾಡಿದ್ದೆ. ಯಾದವಾರ್ಯರು ಮತ್ತು ವಿಜಯಧ್ವಜರು ಅದನ್ನು ಶ್ವೇತದ್ವೀಪ ಅಂತ ಹೇಗೆ ಹೇಳ್ತಾರೆ ಅನ್ನೋದನ್ನೇ ನಾನು ಈ ಹಿಂದೆ ವಿಮರ್ಶೆ ಮಾಡಿದ್ದೆ. ಮುಕ್ತೈ ಸ್ವಪಾರ್ಷದೈ ಪೂರ್ವೈ ಬ್ರಹ್ಮಾದ್ಯೈಶ್ಚೈವ ಸಂಯುತಂ ಬ್ರಹ್ಮ ದದರ್ಶ ತಪಸ ಭಗವಂತಂ ಹರಿಂ ಪ್ರಭುಂ. ವಿಜಯಧ್ವಜರು ಕೂಡ ಭಾಗವತ ತಾತ್ಪರ್ಯದ ಶ್ಲೋಕ ಉದ್ಧರಿಸಿದ್ದಾರೆ. ಅಲ್ಲಿ ಈ ಸತ್ವ ಅಂತ ಏನಿದೆಯಲ್ಲ, ಸತ್ವ ಅಂದ್ರೆ ಏನರ್ಥ? ಸತಃ ಶೋಭನಸ್ಯ ಭಾವ ಸತ್ವಂ. ಸತ್ವ ಅಂದ್ರೆ ಸತಃ ಭಾವ ಸತ್ವಂ. ಘಟಸ್ಯ ಭಾವ ಘಟತ್ವಂ ಹೇಗೋ ಹಾಗೆ ಸತಃ ಭಾವ ಸತ್ವಂ. ಸತ್ವ ಅಂದ್ರೆ ಸಜ್ಜನ ಅಂತ ಅರ್ಥ. ಸಜ್ಜನನ ಗುಣವೇ ಸತ್ವ. ಆ ಸತ್ವ ಎಂಬ ಗುಣದಿಂದ ಕೂಡಿದವರು ಸಾತ್ವಂತರು ಅಂತ ಹೀಗದರ ಅರ್ಥ. ಅದರ ಷಷ್ಠಿ ವಿಭಕ್ತಿ ಬಹುವಚನವೇ ಸಾತ್ವತಾಂ ಅಂತ. ಸಾತ್ವ ಸಾತ್ವಾನು ಸಾತ್ವಂತಹ ಅಂತ ಹೀಗದರ ಶಬ್ದ ಆಗ್ತದೆ. ಹನುಮಾನ್ ಹನುಮಂತೋ ಹನುಮಂತಹ ಇದ್ದಂತೆ ಸಾತ್ವಾನ್ ಸಾತ್ವಂತೋ ಸಾತ್ವಂತಹ ಅಂತ ಶಬ್ದ. ಅದರ ಷಷ್ಠಿ ವಿಭಕ್ತಿ ಬಹುವಚನವೇ ಸಾತ್ವತಾಂ ಅಂತ, ಹನುಮತಾಂ ಇದ್ದ ಹಾಗೆ. ಇದನ್ನು ಗಮನಿಸಬೇಕು ನಾವು. ವಿಜಯಧ್ವಜರು ಇಲ್ಲಿ ಸಾತ್ವತರು ಅಂದ್ರೆ ಮುಕ್ತರು ಅನ್ನೋ ಅರ್ಥವನ್ನೇನು ಬರೆದಿಲ್ಲ. ಅದನ್ನು ಬರೆದವರು ಯಾದವಾರ್ಯರಷ್ಟೇ. ಸತ್ವಂ ಶೋಭನತ್ವಂ ಮುಕ್ತತ್ವಂ ಅಂತ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ತದ್ವಂತಹ ಸಾತ್ವಂತಹ ತೇಷಾಮಿತಿ ಮೂಲಾರ್ಥಃ.
ಇದು ಎಲ್ಲಿ ಬಂದಿದೆ ಹೀಗೆ ಅಂದರೆ ಅದಕ್ಕೆ ಗರುಡ ಪುರಾಣದ ಶ್ಲೋಕವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಇದನ್ನು ಇದು ವಿಷಯ ಸರಿ. ಅಲ್ಲಿರುವಂತಹ ದ್ವಾರಪಾಲಕರೆಲ್ಲರೂ ಕೂಡ ಮುಕ್ತರಾದವರೇ, ಮುಕ್ತರಲ್ಲದೇ ಇದ್ದವರು ಅಲ್ಲಿ ಯಾರು ಇರೋದಿಲ್ಲ ಅಂತನೂ ವಿಷಯ ಸರಿ. ವೈಕುಂಠ, ಈ ಶ್ವೇತದ್ವೀಪ ಇತ್ಯಾದಿ ಏನು ಭಗವಂತರ ಲೋಕಗಳಿವೆ, ಅಲ್ಲಿ ಕೆಲವು ಮುಕ್ತ ಸ್ಥಾನಗಳಿರ್ತವೆ, ಕೆಲವು ಅಮುಕ್ತ ಸ್ಥಾನಗಳು ಅಂತ ಇರ್ತವೆ. ಮುಕ್ತ ಸ್ಥಾನದಲ್ಲಿ ಕೇವಲ ಮುಕ್ತರಿರ್ತಾರೆ, ಅಮುಕ್ತ ಸ್ಥಾನದಲ್ಲಿ ಕೆಲವರು ಅಮುಕ್ತರಿರ್ತಾರೆ. ಇಲ್ಲಿ ಆಚಾರ್ಯರು ಸತ್ವ ಅಂದರೆ ಶೋಭನತ್ವ ಅಂದರೆ ಶ್ರೇಷ್ಠತೆ ಅಂತ ಅರ್ಥ ಬರೆದು, ಇಲ್ಲಿರುವಂಥವರೆಲ್ಲರೂ ಕೂಡ ಮುಕ್ತರಾದಂಥ ಭಗವಂತನ ಅನುಯಾಯಿಗಳು, ಚತುರ್ಮುಖ ಬ್ರಹ್ಮ ಮೊದಲಾದವರು, ಹಾಗೆ ಜಯ ವಿಜಯ ಮೊದಲಾದವರು, ಹೀಗೆ ಇವರೆಲ್ಲರೂ ಕೂಡ ಮುಕ್ತರು ಅಂತ ಅರ್ಥ ಬರೆದಿದ್ದಾರೆ. ಸತ್ವ ಅನ್ನೋ ಶಬ್ದಕ್ಕಾಗಲಿ ಶೋಭನತ್ವ ಅನ್ನೋ ಶಬ್ದಕ್ಕಾಗಲಿ ಮುಕ್ತರು ಅಂತ ಅರ್ಥ ಅಲ್ಲ. ಅಲ್ಲಿರುವವರು ಮುಕ್ತರು ಅಂತನ್ನೋದು ವಿಷಯ ಸರಿ. ವಿಜಯಧ್ವಜರು ಹಾಗೆ ಬರೆದಿಲ್ಲ. ಯಾದವಾರ್ಯರು ಮಾತ್ರ ಶೋಭನತ್ವ ಅನ್ನೋ ಶಬ್ದಕ್ಕೆ ಮುಕ್ತತ್ವ ಅಂತ ಅರ್ಥ ಬರೆದಿದ್ದಾರೆ. ಅದನ್ನು ಅನುಸರಿಸಿ ಕೆಲವು ಅನುವಾದಗಳಿವೆ. ಈ ನಾನು ಕೆಲವು ಬೇರೆ ವ್ಯಾಖ್ಯಾನಗಳನ್ನು ನೋಡಿ ಹೇಳಿದೆ. ಅಲ್ಲಿ ಕೂಡ ಸಾತ್ವತರು ಅಂದರೆ ಶ್ರೇಷ್ಠರು ಅಂತಲೇ ಹೀಗೆ ಅರ್ಥ ಬರೆದಿದ್ದಾರೆ. ಸಾತ್ವತರು ಅಂದರೆ ಯಾದವರ ಒಂದು ಗುಂಪು, ಯಾದವರಿಗೆ ಅದು ಹೆಸರು ಅಂತ ಸ್ಥೂಲ ನೋಟದ ಅರ್ಥ ಅಷ್ಟೆ. ಹಾಗೆ ಯಾರು ಭ್ರಮಿಸಬಾರದು ಅನ್ನೋ ದೃಷ್ಟಿಯಿಂದ ಆಚಾರ್ಯರು ಈ ಥರದ ಅರ್ಥ ಅದಕ್ಕೆ ಹೇಳ್ತಾರೆ. ಅಖಿಲ ಸಾತ್ವತ ಅಂದರೆ ನಿಖಿಲ ಭಕ್ತಾನಾಂ ಪತಿಂ ಅಂತ ಅರ್ಥವನ್ನು ರಾಧಾಕೃಷ್ಣರು ವರ್ಣನೆ ಮಾಡ್ತಾರೆ. ಸಾತ್ವತರು ಅಂದರೆ ಈ ಪಂಚರಾತ್ರ ಮೊದಲಾದ ಗ್ರಂಥಗಳನ್ನು ಓದಿದವರು, ಅದರ ಅಧ್ಯಯನದಲ್ಲಿ ತೊಡಗಿದವರು ಅನ್ನೋ ಅರ್ಥವನ್ನು ವೀರರಾಘವರು ಹೇಳ್ತಾರೆ. ಜಗತ್ಪತಿ ಅನ್ನೋ ಶಬ್ದಕ್ಕೆ ಚಿದಚಿದಾತ್ಮಕವಾದ ಜಗತ್ತಿಗೆ ಶೇಷಿ ಅಂತ ಅರ್ಥ ಹೇಳ್ತಾರೆ ವೀರರಾಘವರು. ಶೇಷಿ ಭಾವ ಅನ್ನುವ ಒಂದು ಸಂಬಂಧವನ್ನು ಜಗತ್ತಿಗೆ ಅವರು ಹೋಗ್ತಾರೆ. ನಮಗಿದು ಗೊತ್ತಿದೆ. ಭಗವಂತ ಶೇಷಿ, ನಾವು ಶೇಷ. ಅರ್ಥಾತ್ ನಾವು ಭಗವಂತನಿಗೆ ಶರೀರ, ಅವನು ನಮಗೆ ಶರೀರಿ, ನಮ್ಮಂಥ ಶರೀರವನ್ನು ಅವನು ಹೊಂದಿದವನು ಅಂತ ಹೀಗದರ ತಾತ್ಪರ್ಯ. ಇದು ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡಿರುವಂತಹ ಅರ್ಥ. ಹಾಗೆ ಉಳಿದವರು ಹೇಳಿರುವಂತಹ ಅರ್ಥಗಳನ್ನು ಕೂಡ ಹೇಳಿದ್ದೇವೆ. ಸಾತ್ವತ ಅನ್ನೋ ಶಬ್ದಕ್ಕೆ ಮುಕ್ತ ಅಂತ ನೇರವಾಗಿ ಅರ್ಥ ಎಲ್ಲಿಯೂ ಬಂದಿಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಸಾಕು. ಗೋವಿಂದಾಚಾರ್ಯರು ಕೂಡ ಸಾತ್ವತರು ಅಂದರೆ ಶ್ರೇಷ್ಠರು ಅಂತ ಇಷ್ಟ ಅರ್ಥವನ್ನು ಮಾತ್ರ ಹೇಳ್ತಾರೆ. ಯಜ್ಞಪತಿ ಅಂದರೆ ಮುಕ್ತ ಇಂದ್ರಾದೀನಾಂ ಪತಿ, ಇಂದ್ರ ಮೊದಲಾದ ದೇವತೆಗಳಿಗೂ ಪತಿ ಅಂತ ಕೆಲವು ಕಡೆ ಅರ್ಥ ಹೇಳ್ತಾರೆ. ಇದನ್ನು ಗಮನಿಸಬೇಕು. ಸುನಂದ ನಂದನ ಪ್ರಬಲಾನಾಂ ದ್ವಾರಪಾಲಾನಾಂ ಅರ್ಹಣಾದಿಭಿ ಪೂಜಾದಿಭಿ. ಅರ್ಹಣ ಅಂದರೆ ಪೂಜಾ ಅಂತ ಅರ್ಥ. ಅಲ್ಲಿ ಈ ಅರ್ಹಣ ಅಂತನೂ ಕೂಡ ಒಬ್ಬ ದ್ವಾರಪಾಲಕ. ಅವನ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡ್ತಿದ್ದ ಅಂತ ಪುರಾಣಿಕಾಚಾರ್ಯ ನಮ್ಮ ಗುರುಗಳು ಅನುವಾದ ಮಾಡಿದ್ದಾರೆ. ಅರ್ಹಣ ಅಂತ ಅನ್ನೋದಕ್ಕಿಂತ ಹೀಗೆ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ. ಸ್ವಪಾರ್ಷದ ಮುಖ್ಯೈ ಬ್ರಹ್ಮರುದ್ರ ವಿಶ್ವಕ್ಸೇನಾದಿಭಿ ಪರಿಸೇವಿತಂ. ವಿಶ್ವಕ್ಸೇನನು ಭಗವಂತನ ಪರಿವಾರದಲ್ಲಿ ಸೇರಿದವನೊಬ್ಬ. ಭಗವಂತನ ಎದುರಿಗೆ ನೈವೇದ್ಯ ತಂದಿಟ್ಟಾಗ ನೈವೇದ್ಯಕ್ಕೆ ಒಂದು ಪರದೆ ಅಡ್ಡ ಹಿಡಿತೀವಲ್ಲ, ಪರದೆ ಅಭಿಮಾನಿ ದೇವತೆ ಅವನು. ಭಗವಂತನಿಗೆ ನಿವೇದಿಸಿದ್ದನ್ನು ಎಲ್ರಿಗೂ ತೆಗೆದುಕೊಂಡು ಹೋಗಿ ಕೊಡುವಂಥ ಜವಾಬ್ದಾರಿ ಹೊತ್ತಿದವನು. ಅದಕ್ಕಾಗಿ ಅವನನ್ನು ಇಲ್ಲಿ ಪರಿಗಣಿಸಿದ್ದಾರೆ. ಇಷ್ಟು ಅದರ ಆ ಶ್ಲೋಕದ ಅರ್ಥ ಆಗ್ತದೆ. ಹೀಗೆ 14ನೆಯ ಶ್ಲೋಕ ನಾವಿವತ್ತು ನೋಡಿದ್ದೀವಿ. 14ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ. ಅದರ ಈ ಮುಂದಿನ ಶ್ಲೋಕವನ್ನು ನಾಳೆ ದಿವಸ ನೋಡೋಣ. ಈ ಭಾಗ ಸಮಾಪ್ತ ಆಗಿತ್ತು. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನಂತು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.